ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಾನು ರಾತ್ರಿ 10 ಗಂಟೆಗೆ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು. ಯಾಕಪ್ಪ 10 ಗಂಟೆಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿದೆಯಾ? ನಾಳೆ ಬೆಳಗ್ಗೆ ನಾನು ಅವಲಕ್ಕಿ ಹಪ್ಪಳ ಮಾಡ್ತಾ ಇದ್ದೀನಿ. ಈಗ ಬೇಸಿಗೆ ಅಲ್ವಾ, ಬಿಸಿಲು ತುಂಬ ಇದೆ. ಈ ಟೈಮಲ್ಲಿ ಮಾಡಿ ಇಟ್ಕೊಂಡ್ರೆ ನಮಗೆ ಮುಂದಿನ ವರ್ಷ ತನಕ, ಮುಂದಿನ ಬೇಸಿಗೆ ಅಂದರೆ ಸಮ್ಮರ್ ಬರೋ ತನಕನೂ ಉಪಯೋಗಿಸ್ಕೋಬೋದು. ಅದಕ್ಕೋಸ್ಕರ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೂ ತೋರಿಸೋಣ. ಕಳೆದ ವರ್ಷ ನಾನು ಅವಲಕ್ಕಿ ಸಂಡಿಗೆ ಮಾಡಿದ್ದೆ. ಅದು ತುಂಬ ಜನ ನೋಡಿದ್ದೀರಾ, ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿದ್ದೀರಾ. ಅದರಲ್ಲಿ ಕೆಲವರು ನಾನು ಅವಲಕ್ಕಿ ಸಂಡಿಗೆ ಮಾಡಿದೆ ಆದರೆ ಯಾಕೋ ಕಪ್ಪಾಯಿತು ಅಂತ ಎಲ್ಲ ಕಮೆಂಟ್ ಹಾಕಿದ್ರು. ಯಾಕೆ ಕಪ್ಪಾಯಿತು ಅನ್ನೋದು ನನಗೂ ಗೊತ್ತಿಲ್ಲ, ಯಾಕಂದರೆ ಕಪ್ಪಾಗೋ ಚಾನ್ಸೇ ಇಲ್ಲ. ಅದು ಹೇಗೆ ಕಪ್ಪಾಯಿತು ಅನ್ನೋದು ಗೊತ್ತಿಲ್ಲ. ನಾನು ನಾಳೆ ಬೆಳಗ್ಗೆ ಹಪ್ಪಳನೂ ಮಾಡ್ತೀನಿ, ಜೊತೆಯಲ್ಲಿ ಒಂದೇ ಹಿಟ್ಟಿಂದ ಅದು ಏನಿಲ್ಲ, ತುಂಬ ಸುಲಭವಾಗಿ ಸಂಡಿಗೆನೂ ಮಾಡ್ಕೋಬೋದು, ಹಾಗೆ ಹಪ್ಪಳನೂ ಮಾಡ್ಕೋಬೋದು. ನಿಮಗೆ ನಾಳೆ ಹಪ್ಪಳ ಮಾಡ್ತಾ ಇದ್ದೀನಿ, ಅದ್ರ ಜೊತೆಲಿ ಸ್ವಲ್ಪ ನಿಮಗೆ ಸಂಡಿಗೆ ಮಾಡಿನೂ ತೋರಿಸ್ತಾ ಇದ್ದೀನಿ. ಅವಲಕ್ಕಿ ನೆನೆಸಿ ಇಡ್ತಾ ಇದ್ದೀನಿ. ರಾತ್ರಿ ಮಲಗೋ ಸಮಯದಲ್ಲಿ ನೆನೆಸಿ ಇಟ್ಟರೆ ಬೆಳಿಗ್ಗೆ ಬೇಗ ಮಾಡ್ಕೋಬೋದು, ಅದಕ್ಕೆ ನಾನು ನೆನೆಸ್ತಾ ಇದ್ದೀನಿ. ಇಲ್ಲ ನೀವು ಟೈಮ್ ಇದ್ದರೆ ಬೆಳಗ್ಗೆ ಬೇಗ 5 ಗಂಟೆಗೆ ನೆನೆಸಿದ್ರು ಮಾಡ್ಕೋಬೋದು. ನಾನು ಈಗ ನೆನೆಸಿ ಇಡ್ತಿದ್ದೀನಿ, ಹಾಗೆ ನಿಮ್ಗೆ ಅದನ್ನು ತೋರಿಸೋಣ ಅಂತ ನಾನು ವಿಡಿಯೋ ಶುರು ಮಾಡಿದೆ. ಈಗ ಗ್ಯಾಸ್ ಅಭಾವ ಬೇರೆ ಇದೆ, ಹಾಗಾಗಿ ನಿಮಗೆ ಈ ಅವಲಕ್ಕಿ ಸಂಡಿಗೆಗೆ ಗ್ಯಾಸು ಬೇಡ, ಏನೂ ಬೇಡ. ಹಾಗೆ ನಾವು ಕೈಯಲ್ಲಿ ಕಲಿಸೋದು, ಸಂಡಿಗೆಗಳನ್ನು ಹಪ್ಪಳಗಳನ್ನು ಮಾಡೋದು. ಈಗ ಗ್ಯಾಸ್ ಉಪಯೋಗಿಸೋಕ್ಕೂ ಸ್ವಲ್ಪ ಭಯ ಆಗತ್ತೆ, ಯಾಕಂದರೆ ಬುಕ್ ಮಾಡಿ ಎಷ್ಟು ದಿವಸ ಆದರೂ ಗ್ಯಾಸ್ ಬರಲ್ಲ. ಬನ್ನಿ ಅವಲಕ್ಕಿಯನ್ನು ನೆನೆಸೋಣ. ನಾನು ಈ ವಿಜಯ್ ಗಟ್ಟಿ ಅವಲಕ್ಕಿ ತಗೋತಾ ಇದ್ದೀನಿ. ನೀವು ಮೀಡಿಯಂ ಅವಲಕ್ಕಿಯಲ್ಲೂ ಮಾಡ್ಕೋಬೋದು, ಗಟ್ಟಿ ಅವಲಕ್ಕಿಯಲ್ಲೂ ಮಾಡ್ಕೋಬೋದು. ಪೇಪರ್ ಅವಲಕ್ಕಿಯಲ್ಲಿ ಚೆನ್ನಾಗಿ ಬರಲ್ಲ. ನಾನು ಇದರಲ್ಲಿ 4 ಕಪ್ ಅವಲಕ್ಕಿ ತಗೊಂಡಿದ್ದೀನಿ. ಈ ಅವಲಕ್ಕಿಯನ್ನು ಒಂದು 3 ರಿಂದ 4 ಸಲ ತೊಳೆದು ಆಮೇಲೆ ನೀರು ಹಾಕಿ ನಾವು ನೆನೆಸಿ ಇಡಬೇಕು. ನಾನು ಅವಲಕ್ಕಿಯನ್ನು ತೊಳ್ಕೊಂಡು ಬರ್ತೀನಿ. ನಾನು ಅವಲಕ್ಕಿಯನ್ನು 4 ಸಲ ತೊಳ್ಕೊಂಡು ತಂದಿದ್ದೀನಿ. ಈಗ ನಾನು ಅದಕ್ಕೆ ನೀರು ಹಾಕಿ, ಎಷ್ಟು ಬೇಕಷ್ಟು ನೀರು ಹಾಕಿ ನೆನೆಸಿ ಇಡ್ತೀನಿ. ನೆನೆಸಿ ಮುಚ್ಚಿ ಇಟ್ಬಿಡ್ತೀನಿ. ನೀರು ಅವಲಕ್ಕಿ ಲೆವೆಲ್ಗಿಂತ ಒಂದು ಅರ್ಧ ಇಂಚು ಮೇಲೆ ಬರಬೇಕು. ನೀವು ಗೊಜ್ಜವಲಕ್ಕಿ ಮಾಡುವಾಗ ನಾವು ಸ್ವಲ್ಪ ನೀರನ್ನು ಅವಲಕ್ಕಿ ಲೆವೆಲಿಗೆ ಹಾಕ್ತೀವಿ, ಆದರೆ ಗೊಜ್ಜವಲಕ್ಕಿಗೆ ಉದುರುದ್ರಾಗಿರಬೇಕು. ಇದರಲ್ಲಿ ಹಪ್ಪಳ ಸಂಡಿಗೆ ಮಾಡೋಕ್ಕೆ ನಿಮಗೆ ಅವಲಕ್ಕಿ ಸ್ವಲ್ಪ ಮೆತ್ತಗಾಗಿರಬೇಕು. ಹಾಗಾಗಿ ಅವಲಕ್ಕಿಗಿಂತ ಒಂದು ಅರ್ಧ ಇಂಚು ಜಾಸ್ತಿ ನೀರು ಹಾಕಿ ನೀವು ನೆನೆಸಿ ಇಟ್ಟರೆ ಬೆಳಗ್ಗೆ ಕರೆಕ್ಟಾಗಿ ನೆನೆದು ಮೆತ್ತಗಾಗಿರುತ್ತೆ. ಇಷ್ಟು ನೀರು ಹಾಕಿ ನಾನು ಮುಚ್ಚಿ ಅವಲಕ್ಕಿಯನ್ನು ಇದನ್ನು ನಾಳೆ ಬೆಳಗ್ಗೆ ತನಕ ನೆನೆಯೋಕ್ಕೆ ಸೈಡಲ್ಲಿ ಇಟ್ಬಿಡ್ತೀನಿ. ಮತ್ತೆ ನಿಮಗೆ ಬೆಳಗ್ಗೆ ಸಿಗ್ತೀನಿ. ನಿನ್ನೆ ರಾತ್ರಿ ನಾನು ಅವಲಕ್ಕಿ ನೆನೆಸಿ ಇಟ್ಟಿದ್ದೆ. ಅದೀಗ ನೋಡಿ ಈ ಥರ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಹಾಗೆ ಇಟ್ಕೊಳ್ಳೋಣ. ಅವಲಕ್ಕಿ ಹಪ್ಪಳ ಮಾಡೋಕ್ಕೆ ಏನೇನು ಬೇಕಾಗತ್ತೆ ನೋಡೋಣ. ನಾನು ಮಾಡೋ ಥರದ ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲವನ್ನ ತೊಳೆದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ನೀವು ಬ್ಯಾಡಗಿ ಮೆಣಸು ಹಾಕಿನೂ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. 1 ದೊಡ್ಡ ಚಮಚ ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಇಂಗನ್ನು ನಾನು ಮಾಡುವಾಗ ಇಂಗು ಸ್ವಲ್ಪ ಹಾಕ್ತೀನಿ. ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಹಾಗೆ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಇದನ್ನು ಒಂಚೂರು ತರಿಯಾಗಿ ರುಬ್ಕೊಂಡು ಬರ್ತೀನಿ. ಈಗ ಅವಲಕ್ಕಿಯನ್ನು ನಾನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಯಾಕಂದರೆ ಇದರಲ್ಲಿ ಸ್ವಲ್ಪ ಕಲಸಕ್ಕೆ ಕಷ್ಟ ಆಗ್ಬೋದು. ಇಲ್ಲ ನೀವು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹಾಕ್ಕೋಬೋದು. ನಾನು ಅದಕ್ಕೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ, ಯಾಕಂದರೆ ತುಂಬ ಜಾಸ್ತಿ ಇದೆ ಅವಲಕ್ಕಿ, ಫುಲ್ ಪಾತ್ರ ಆಗೋಗಿದೆ. ನಾನೀಗ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಬೌಲಿಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನೀವು ಆಮೇಲೆ ಕಲಸಿದ ಮೇಲೆ ಉಪ್ಪು ಸೇರಿಸಿದ್ರೆ ಅಷ್ಟು ನೀಟಾಗಿ ಅದು ಮಿಕ್ಸ್ ಆಗಲ್ಲ. ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇಂಗನ್ನು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ನೀವು. ಘಮ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ರುಬ್ಬಿರುವಂತಹ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಈ ಥರ ನಾನು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡಿ ಸೇರಿಸಿದ್ದೀನಿ. ಈಗ ಇದನ್ನು ಜೊತೆಲಿ ನಾನು 1 ಚಮಚ ಜೀರಿಗೆ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಚಪಾತಿ ಹಿಟ್ಟು ಕಲಿಸೋ ಥರ ನೀವು ಕೈಯಲ್ಲಿ ಏನು ಬೇಕಾಗಲ್ಲ, ನಿಮಗೆ ನೀರು ಬೇಡ, ಏನೂ ಬೇಡ, ಹೀಗೇನೆ ನೋಡಿ ಚೆನ್ನಾಗಿ ಕಲಿಸ್ಬೋದು. ನಿಮಗೆ ಚಪಾತಿ ಹಿಟ್ಟಿನ ಥರ ಬರಬೇಕು.
ಅವಲಕ್ಕಿ ತುಂಬ ಗಟ್ಟಿ ಇದ್ರೆ ನಿಮಗೆ ಕಲ್ಸಕ್ಕೆ ಕಷ್ಟ ಆಗುತ್ತೆ. ಒಂಚೂರು ನೀರು ಚಿಮ್ಕಿಸ್ಕೊಳ್ಳಿ ಬೇಕಾದ್ರೆ, ಯಾಕಂದರೆ ನೀವು ನೆನೆಸೋವಾಗ ನೀರು ಕಡಿಮೆ ಹಾಕಿಟ್ಟಿದ್ರೆ ನಿಮಗೆ ಸ್ವಲ್ಪ ಗಟ್ಟಿ ಬರುತ್ತೆ. ಇಲ್ಲ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಏನೂ ತೊಂದರೆ ಆಗಲ್ಲ. ನೋಡಿ ಈ ಥರ ಕಲಿಸ್ಕೋಬೇಕು. ಇದನ್ನು ಕಲಿಸೋವಾಗ ಯಾವ ಕಾರಣಕ್ಕೂ ಎಣ್ಣೆ ಬಳಸಬೇಡಿ. ಎಣ್ಣೆ ಬಳಸಿದ್ರೆ ವಾಸನೆ ಬಂದು ಹೋಗುತ್ತೆ ನಿಮಗೆ ಹಪ್ಪಳ ಸಂಡಿಗೆಗಳು. ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ತಿರೋ ಇಲ್ಲ ಯಾವುದಕ್ಕೂ ಎಣ್ಣೆ ಉಪಯೋಗಿಸ್ಬೇಡಿ. ಅದಕ್ಕೋಸ್ಕರ ಏನು ಬಳಸದೆ ನೀವು ಹಾಗೇನೆ ಕಲಿಸ್ಬೇಕು. ನಿಮಗೆ ಕಲ್ಸಕ್ಕೆ ಆಗ್ತಾ ಇಲ್ಲ ಅನ್ನೋರು ಬೇಕಾದರೆ ಮಿಕ್ಸಿಗೂ ಹಾಕೋಬೋದು. ನೋಡಿ ಇದಕ್ಕಂದರೆ ಒಂದು ಚಮಚ ನೀರು ಚಿಮ್ಸ್ಕೋಬೋದು. ಎಣ್ಣೆ ಮಾತ್ರ ಯಾವ ಕಾರಣಕ್ಕೂ ಬಳಸಬೇಡಿ. ನೋಡಿ ನಿಮಗೆ ಯಾವ ಗ್ಯಾಸು ಬೇಡ, ನೀಟಾಗಿ ಮಾಡ್ಕೊಂಡು ಬಿಡ್ಬೋದು. ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಇದನ್ನು ಮಾಡಿ ತಿಂದು ನೋಡಿದ್ರೆ ಪ್ರತಿ ವರ್ಷ ಮಾಡ್ತೀರಾ, ಇಷ್ಟು ಸುಲಭವಾಗಿ ಮಾಡ್ಕೋಬೋದು. ಕೈ ಒದ್ದೆ ಮಾಡಿಕೊಂಡು ಈ ಥರ ನಾದಿ ಒಂದು ಉಂಡೆ ಮಾಡಿಬಿಟ್ರೆ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂತು ಉಂಡೆ. ನೋಡಿ ನೀವೀಗ ಇದರಲ್ಲಿ ಸಂಡಿಗೆ ಬೇಕಾದರೂ ಮಾಡ್ಕೊಳ್ಳಿ, ಇಲ್ಲ ಹಪ್ಪಳ ಬೇಕಾದರೂ ಮಾಡ್ಕೊಳ್ಳಿ, ಯಾವ್ದು ಬೇಕಾದರೂ ಮಾಡ್ಕೊಳ್ಳಿ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಈಗ ನೀವು ಕೈಗೆ ಚೂರು ನೀರು ಮುಡಿಸ್ಕೊಳ್ಳಿ. ನೀರು ಮುಡಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಳ್ಳಿ ಹಪ್ಪಳ ಮಾಡೋಕ್ಕೆ. ತುಂಬ ದಪ್ಪ ಉಂಡೆ ಮಾಡಬೇಡಿ ಅಥವಾ ತುಂಬ ದಪ್ಪವಾಗಿ ಹಪ್ಪಳ ಮಾಡಬೇಡಿ. ನಾನು ಈ ಪೂರಿ ಮಾಡ್ತೀವಲ್ಲ ಆ ಸೈಜಲ್ಲಿ ನೀವು ಈ ಥರ ಹಿಟ್ಟುಗಳನ್ನು ಉಂಡೆ ಮಾಡಿ ಇಟ್ಕೊಳ್ಳಿ. ನೀರು ಮುಡಿಸ್ಕೊಂಡು ಮಾಡಿ. ನೋಡಿ ಇಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಕೈಗೆ ಅಂಟಿದ್ರೆ ನೀರು ಮುಟ್ಸ್ಕೊಂಡು ಮಾಡಿ. ಒಂಚೂರು ಕೈಗೆ ಈ ಥರ ನೀರು ತಾಕ್ಸ್ಕೊಂಡ್ರೆ ಸಾಕು, ನಿಮಗೆ ಕೈಗೆ ಅಂಟಲ್ಲ. ಆಮೇಲೆ ಇದೇ ಹಿಟ್ಟಿಂದ ಸಂಡಿಗೆ ಮಾಡ್ಕೊಳ್ಳೋದು. ನೋಡಿ ನಾನು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಹಾಲ್ ಪ್ಲಾಸ್ಟಿಕ್ ಅಥವಾ ನೀವು ಹೋಳಿಗೆ ಪೇಪರು ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಯಾವ ಥರ ಪಾರ್ಚ್ಮೆಂಟ್ ಪೇಪರು ಏನು ಬೇಕಾದ್ರೂ ತೊಗೋಬೋದು. ನಾನು ಹಾಲ್ ಪೇಪರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೋಬಾರ್ದು, ಅದಕ್ಕೆ ನೀರು ಹಚ್ಕೋತಾ ಇದ್ದೀನಿ. ನೀರು ಹಚ್ಕೊಂಡು ನೀವು ಒಂದೊಂದು ಉಂಡೆಯನ್ನು ಇಟ್ಕೊಳ್ಳಿ. ಈ ಥರ ಒಂದು ಉಂಡೆ ಇಟ್ಕೊಂಡು ಚಪಾತಿ ಪ್ರೆಸ್ಸರ್ ಇಲ್ಲ ಅಂದರೆ ನೀವು ಮಾಮೂಲಿ ಶೀಟ್ ಮೇಲೆ ಇಟ್ಕೊಂಡು ಒಂದು ತವಾದಲ್ಲೋ ಅಥವಾ ಲಟ್ಟಣಿಗೆಯಲ್ಲೋ ಹೇಗೆ ಬೇಕಾದ್ರೂ ಮಾಡ್ಬೋದು. ಇಟ್ಟು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ. ತುಂಬ ತೆಳುನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಆ ಥರ ನೋಡಿ ಪ್ರೆಸ್ ಮಾಡಿ. ನಿಮಗೆ ಈ ಥರ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಈ ಥರ ಬಂದಾಗ ಇದನ್ನು ಬಟ್ಟೆ ಮೇಲೆ ಅಥವಾ ಪ್ಲಾಸ್ಟಿಕ್ ಮೇಲೆ ನೀವು ಎಲ್ಲಿ ಬೇಕಾದರೂ ಹಾಕಿ. ನಾನು ಬಟ್ಟೆ ಮೇಲೆ ಹಾಕ್ತಾ ಇದ್ದೀನಿ ಇವತ್ತು. ನೋಡಿ ಈ ಥರ ಮಾಡಿ ಹಾಕಿ. ಇನ್ನೂ ಚಿಕ್ಕದು ಬೇಕಾದ್ರೂ ಮಾಡ್ಬೋದು. ತುಂಬ ದೊಡ್ಡದು ಮಾಡಿದ್ರೆ ಎಣ್ಣೆ ಜಾಸ್ತಿ ಇಟ್ಕೋಬೇಕಾಗತ್ತೆ, ಅದಕ್ಕೆ ಚಿಕ್ಕದು ಬೇಕಾದ್ರೂ ಮಾಡ್ಬೋದು. ಅದ್ರ ಮೇಲೆ ಒಂಚೂರು ನೀರು ಹಾಕ್ಕೊಂಡ್ರು ನಡೆಯುತ್ತೆ ನಿಮಗೆ. ಈ ಥರ ಹಪ್ಪಳಗಳನ್ನು ಲಟ್ಸಿ ಬಟ್ಟೆ ಮೇಲೆ ಇಲ್ಲ ಪ್ಲಾಸ್ಟಿಕ್ ಮೇಲೆ ಮಾಡಿ ಒಣಗಿಸಿದ್ರೆ ಆಯಿತು. ಎಷ್ಟು ಸುಲಭ ಅಲ್ವಾ? ಇದಕ್ಕೆ ಕಷ್ಟ ಏನಾದರೂ ಇದೆಯಾ? ಆದರೆ ಬಾಯಿಗೆ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ ಈ ಥರ ಮಾಡಿದ್ರೆ ಆಗೋಯ್ತು. ಇದನ್ನು ನಾನು ಟ್ಯಾರೆಸಲ್ಲಿ ನೆಟ್ಟನ್ನು ಮುಚ್ಚಿಬಿಟ್ಟಿಟ್ಟು ಒಣಗಿಸ್ತೀವಿ. ಪಾರಿವಾಳಗಳು ಬರುತ್ತೆ ಇಲ್ಲ ಅಂದರೆ. ಹಪ್ಪಳ ಇನ್ನೂ ಇದೆ ಮಾಡೋಕ್ಕೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಹಿಟ್ಟಿಂದ ರುಚಿಕರವಾದ, ಅದು ಎಷ್ಟು ಕ್ರಿಸ್ಪಿ ಅಂದರೆ ನಿಮಗೆ ಬಾಯಲ್ಲಿ ಇಟ್ಟರೆ ಕರಗತ್ತೆ ಆ ತರಹದ ಸಂಡಿಗೆ. ನೋಡಿ ಈ ಥರ ಹಿಟ್ಟನ್ನು ಈ ಥರ ರೋಲ್ ಮಾಡಿಕೊಂಡು ನೀವು ಯಾವ ಚಕ್ಕುಲಿ ಬರಳಲ್ಲಿ, ಅಥವಾ ನೀವು ಚಕ್ಕುಲಿ ಬರಳೆ ಬೇಕು ಅಂತಿಲ್ಲ, ಇವನ್ ಖಾರ ಸೇವು ಮಾಡ್ತೀವಲ್ಲ ಆ ಬರಳಲ್ಲೂ ಮಾಡ್ಬೋದು. ಆದರೆ ಚಕ್ಕುಲಿ ಬರಳಲ್ಲಿ ನಿಮಗೆ ತುಂಬ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ನೀವು ಅದನ್ನು ಗ್ಲೂಕೋಸ್ ಥರ ಕರಗತ್ತೆ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಈಗ ಇಲ್ಲಿ ನಾನು ಸ್ಟೀಲು ಟ್ರೇ ಒಂದು ತಟ್ಟೆ ಒಂದು ತೊಗೊಂಡಿದ್ದೀನಿ. ಆದರೆ ಯಾವ ಎಣ್ಣೆನೂ ಹಚ್ಕೊಳ್ಳಿಲ್ಲ, ಏನೂ ಇಲ್ಲ, ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈ ಥರ ಇದರೊಳಗಡೆ ಹಾಕ್ಕೊಂಡ್ರಾಯ್ತು. ಮುಚ್ಚಳ ಮುಚ್ಚಿ ನೀವು ಚಕ್ಕುಲಿ ಥರ ಮಾಡಿಕೊಂಡ್ರೆ ಆಗೋಯ್ತು. ನೋಡಿ ಈ ಥರ
ಅವಲಕ್ಕಿ ಹಪ್ಪಳ ನೋಡಿ ಒಣಗಿ ರೆಡಿಯಾಗಿದೆ. ನಾನು ಅದನ್ನು ಇವತ್ತು ಊಟಕ್ಕೆ ಎಣ್ಣೆನಲ್ಲಿ ಕರೆದು ತೋರಿಸೋಣ ನಿಮಗೆ ಅಂತ ಇಟ್ಕೊಂಡಿದ್ದೀನಿ. ಇದು ನಾನು ಮೊನ್ನೆ ಮಾಡಿರೋ ಹಪ್ಪಳ. ಮೊನ್ನೆ ಮಾಡಿ ಇದನ್ನು ಮೊನ್ನೆ ಹಾಗೂ ನಿನ್ನೆ ಬಿಸಿಲಿಗೆ ಹಾಕಿದ್ದೆ. ಸಂಡಿಗೆನೂ ಮಾಡಿದ್ದು. ಸಂಡಿಗೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪನೇ ಮಾಡಿರೋದು ಮೊನ್ನೆ. ಇದು ನಿನ್ನೆ ಮಾಡಿರೋ ಸಂಡಿಗೆ. ನಾನು ನಿನ್ನೆ ಪ್ಲೇನ್ ಅವಲಕ್ಕಿ ಸಂಡಿಗೆ ಅಂದರೆ ಬರೀ ಉಪ್ಪು ಜೀರಿಗೆ ಹಾಕಿ ನಿನ್ನೆ ಮಾಡಿದ್ದೀನಿ. ಇದು ನಿನ್ನೆ ಮಾಡಿರೋ ಸಂಡಿಗೆ. ಇದು ಮೊನ್ನೆ ಮಾಡಿರೋ ಸಂಡಿಗೆ ಹಾಗೂ ಹಪ್ಪಳ. ನಿಮಗೆ ಇದು ಚೆನ್ನಾಗಿ ಒಣಗಿದೆ. ಇನ್ನು ಎಷ್ಟು ವರ್ಷ ಇಟ್ಟರು ಏನೂ ಆಗಲ್ಲ. ಇದು ಅಷ್ಟೇ ನಿನ್ನೆ ಮಾಡಿರೋದು. ಹಾಗೆ ಇವತ್ತಿದನ್ನು ಹೇಗೂ ರೆಡಿ ಇದೆಯಲ್ವಾ, ಹುರಿದು ತೋರಿಸೋಣ ನಿಮಗೂ ಹೇಗೆ ಬರುತ್ತೆ ಹಪ್ಪಳ, ಅವಲಕ್ಕಿ ಹಪ್ಪಳ ಹಾಗೂ ಅವಲಕ್ಕಿ ಸಂಡಿಗೆಗಳು ಹೇಗೆ ಬರುತ್ತೆ ಅಂತ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈಗ ಬಾಣಲಿ ಇಟ್ಕೊಂಡು ಫ್ರೈ ಮಾಡೋಣ ಬನ್ನಿ. ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಗ್ಯಾಸ್ ಹಚ್ತಾ ಇದ್ದೀನಿ. ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ತುಂಬ ಎಣ್ಣೆ ಹಾಕೊಳ್ಳಲ್ಲ, ಯಾಕಂದರೆ ಕರೆದ ಮೇಲೆ ಆ ಎಣ್ಣೆನ ಚೆಲ್ಲಬೇಕಾಗತ್ತೆ, ಬಿಸಾಡಬೇಕಾಗತ್ತೆ. ನಾನು ಉಪಯೋಗಿಸಲ್ಲ. ಎಣ್ಣೆ ಕಾದಿದೆ. ಈಗ ನಾನು ಅವಲಕ್ಕಿ ಹಪ್ಪಳ ಹಾಕ್ತಾ ಇದ್ದೀನಿ. ನೋಡಿ ಅವಲಕ್ಕಿ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡದಾಯಿತು ನೋಡಿ. ನೋಡಿ ಈಗ ಚಿಕ್ಕ ಹಪ್ಪಳ ಹಾಕ್ತಾ ಇದ್ದೀನಿ. ಒಂದು ಇಷ್ಟೇ ಚಿಕ್ಕ ಹಪ್ಪಳ ಹಾಕ್ತಾ ಇದ್ದೀನಿ. ನೋಡಿ ಹೇಗೆ ಬರುತ್ತೆ ಅಂತ. ನೋಡಿ ಎಷ್ಟು ದೊಡ್ಡದಾಯಿತು ಅಂತ. ಪ್ಲೇನ್ ನೀವೇನು ಹಾಕದೆ ಪ್ಲೇನಾಗಿ ಮಾಡಿದ್ರು ಚೆನ್ನಾಗೇ ಬರುತ್ತೆ. ಉಪ್ಪು, ಜೀರಿಗೆ, ಇಂಗು ಇಷ್ಟೇ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮತ್ತು ನೀವು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರೂ ಅದು ಫ್ರೈ ಆಗುವಾಗ ಕಲರೆಲ್ಲ ಹೋಗಿಬಿಡತ್ತೆ. ಈಗ ನಿಮಗೆ ಈ ಸಂಡಿಗೆ ಕರಿತಾ ಇದ್ದೀನಿ ಎಣ್ಣೆಯಲ್ಲಿ. ನೋಡಿ ನಿಮಗೆ 1 ನಿಮಿಷದಲ್ಲೇ ಆಗೋಗುತ್ತೆ. ಅದೇನು ಜಾಸ್ತಿ ಟೈಮೇ ಹಿಡಿಯಲ್ಲ. ನೋಡಿ ಈ ಥರ ಬರುತ್ತೆ. ತುಂಬ ಕ್ರಿಸ್ಪಿ ಆಗಿರುತ್ತೆ. ಆಮೇಲೆ ಇಲ್ಲಿ ಪ್ಲೇನ್ ಸಂಡಿಗೆ ಮಾಡಿದ್ದೀನಿ ನಿನ್ನೆ. ಈ ಸಂಡಿಗೆಯನ್ನು ಕರಿತೀನಿ ಈಗ. ನೋಡಿ ಈ ಸಂಡಿಗೆ ಪ್ಲೇನ್ ಇದು ಏನಿಲ್ಲ, ಬರೀ ಅವಲಕ್ಕಿ, ಜೀರಿಗೆ, ಉಪ್ಪು, ಇಂಗು ಇಷ್ಟೇ ಹಾಕಿರೋದು. ನಮ್ಮನೇಲಿ ಎಲ್ಲರೂ ಇದೇ ಇಷ್ಟಪಡೋ ಕಾರಣ ನಾನು ಇದೇ ಜಾಸ್ತಿ ಮಾಡ್ತೀನಿ. ಪ್ಲೇನ್ ಸಂಡಿಗೆ ಮಾಡೋಕ್ಕೆ ಗ್ಯಾಸು ಬೇಡ, ಮಿಕ್ಸಿನೂ ಬೇಡ, ಹಾಗೆ ಮಾಡಿಬಿಡ್ಬೋದು. ಇದನ್ನು ಕರಿತೀನಿ. ಈಗ ಪ್ಲೇನ್ ಸಂಡಿಗೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಪ್ಲೇನ್ ಸಂಡಿಗೆ. ನೋಡಿ ಒಳ್ಳೆ ಕುರ್ಕುರೆ ಥರ ಇರುತ್ತೆ. ನೀವು ಈ ಥರ ಪ್ಲೇನ್ ಸಂಡಿಗೆ, ಪ್ಲೇನ್ ಹಪ್ಪಳನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಅವಲಕ್ಕಿ ಹಪ್ಪಳ ಹಾಗೂ ಅವಲಕ್ಕಿ ಸಂಡಿಗೆ ಹೇಗೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ನೋಡಿ ಹೇಗಿರುತ್ತೆ ಅಂತ ನೋಡಿ. ಇನ್ನು ಬಿಸಿ ಇದೆ ನೋಡಿ. ಎಷ್ಟು ಕ್ರಿಸ್ಪಿ ಅಂದರೆ ನಿಮಗೆ ಬಾಯಲ್ಲಿಟ್ಟರೆ ಕರಗತ್ತೆ. ನಿಮ್ಗೆ ಅದೇ ಇಲ್ಲೂ ತೋರಿಸ್ತೀನಿ ನೋಡಿ. ಹಪ್ಪಳ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಮುರಿದು ನೋಡಿ. ನೋಡಿ 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 ಅಷ್ಟು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಗ್ಯಾಸ್ ಬೇಡ, ಸುಲಭದಲ್ಲಿ. ನಾನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸನೇ ಪ್ರತಿದಿನ ಇಷ್ಟಿಷ್ಟು ಸಂಡಿಗೆ ಮಾಡಿ ನಾನು ಸ್ಟೋರ್ ಮಾಡ್ಕೊಳ್ಳೋದು. ಈಗ ನಿನ್ನೆ ಮಾಡಿದ್ದೀನಿ, ಮೊನ್ನೆ ಮಾಡಿದ್ದೀನಿ, ಇವತ್ತು ಮಾಡೋಕ್ಕಾಗಲಿಲ್ಲ, ನಾಳೆ ಮತ್ತೆ ಮಾಡ್ತೀನಿ. ಹೀಗೆ ಮಾಡಿ ಇಟ್ಕೊಳ್ಳೋದು ತುಂಬ ಸುಲಭವಾಗಿರುವಂತಹ, ಕಷ್ಟಪಡೋದೇ ಬೇಡ. ನಾವು ಹೊರಗಡೆಯಿಂದ ತಂದಾಗ ದೇಹಕ್ಕೆ ತೊಂದರೆ ಕೊಡುವಂತಹ ತಿಂಡಿಗಳನ್ನು, ಹಪ್ಪಳ ಸಂಡಿಗೆಗಳನ್ನು ತಿಂತೀವಿ. ನಾವು ಮನೆಯಲ್ಲೇ ಮಾಡ್ಕೊಂಡಾಗ ಅದರ ರುಚಿನೂ ಬೇರೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ನೀವು ಓವನಲ್ಲೂ ಆರಾಮವಾಗಿ ಮಾಡ್ಕೋಬೋದು. ಇದನ್ನು ಹಪ್ಪಳನೂ ಅಷ್ಟೇ, ಸಂಡಿಗೆನೂ ಅಷ್ಟೇ ಆರಾಮವಾಗಿ ಮಾಡ್ಕೋಬೋದು ಓವನಲ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.